ನಮಸ್ಕಾರ ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, 5 ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ 3 ಗ್ಯಾರಂಟಿ ಯೋಜನೆಗಳನ್ನಾದ್ರೂ ರದ್ದು ಮಾಡಿ ಅಂತ ಸಿಎಂಗೆ ಒಂದು ಮನವಿ ಪತ್ರ ಆದ್ರೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರ ಆಗಿರ್ಬೋದು, ಸಾಕಷ್ಟು ಜನ ಒಂದು ಶಾಸಕರಿಂದ ಒಂದು ರದ್ದು ಮಾಡಿ ಅಂತ ಸಾಕಷ್ಟು ಒಂದು ಹೇಳಿಕೆಗಳಾದ್ರೆ ಬರ್ತಿದೆ. ಯಾಕೆ ಈ ರೀತಿ ಆಗ್ತಿದೆ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಈಗ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನಾದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ಸಕ್ಸಸ್ಫುಲ್ ಆಗಿ ಎಲ್ಲರಿಗೂ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ತುಂಬಾ ಬಡವರಿಗೆ ಉಪಯೋಗ ಆಗ್ತಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ. ಓಕೆನಾ, ಇಷ್ಟು ದಿನ ಕಾಂಗ್ರೆಸ್ ಶಾಸಕರಿಂದ ರದ್ದು ಮಾಡಿ ಅನ್ನುವಂತಹ ಒಂದು ಹೇಳಿಕೆಗಳಾದ್ರೆ ಬರ್ತಿತ್ತು. ಯಾಕಂದ್ರೆ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋತ ಕಾರಣದಿಂದ ಈಗ ಮತ್ತೆ ರದ್ದು ಮಾಡಿ ಅಂತ ಬಿಜೆಪಿ ಶಾಸಕರು ಕೆಲವರು ಹೇಳ್ತಿದ್ದಾರೆ. ನಿಮ್ ಕೈಯಲ್ಲಿ ನಡ್ಸಕ್ ಆಗ್ತಿಲ್ಲ, ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಡಕ್ ಆಗ್ತಿಲ್ಲ ಅನ್ನೋದಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಿ. ಯಾಕೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡ್ತಿದ್ರ, 3 ರೂಪಾಯಿಗಿಂತ ಹೆಚ್ಚು ಏರಿಕೆ ಆದ್ರೆ ಮಾಡಿದ್ದಾರೆ. ಈಗ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ಎಷ್ಟು ಒಂದು ಏರಿಕೆ ಆಗಿದೆ ಏನು ಅನ್ನುವಂಥದ್ದನ್ನ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿ ತಿಳಿಸಿದೀನಿ, ನಿಮ್ಗೆ ಲಾಸ್ಟ್ ವಿಡಿಯೋ ಅಲ್ಲೇ ಹೇಳಿದೀನಿ. ಆದ್ರೆ ಈಗ ನಾವು ಪೆಟ್ರೋಲ್ ಡೀಸೆಲ್ ದರದ ಕುರಿತು ಮಾತಾಡೋದು ಬೇಡ ಈ ವಿಡಿಯೋದಲ್ಲಿ. ಯಾಕಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಬೆಲೆ ಏರಿಕೆ ಆಗಿದೆ, ಈ ಒಂದು ಕಾರಣದಿಂದ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ ಹೇಳ್ತಿದಾರಂತ. ಆದ್ರೆ ಇಲ್ಲಿ ಈಗ ಮನವಿ ಮಾಡಿದ್ದಾರೆ, ಸಿಎಂಗಾದ್ರೆ ಇಲ್ಲಿ ಮನವಿ ಮಾಡಿದಾರಂತೆ, ಗ್ಯಾರಂಟಿ ಯೋಜನೆಗಳನ್ನ ನಿಮ್ ಕೈಯಲ್ಲಿ ನಡ್ಸಕ್ ಆಗ್ತಿಲ್ಲ ಅನ್ನೋದಾದ್ರೆ ನಿಲ್ಸ್ಬಿಡಿ. ಇಲ್ಲಿ ಯಾಕೆ ನೀವು ಇದು ಯಾವ ರೀತಿ ಇದೆ ಅಂದ್ರೆ ಎಡಗೈಗೆ ಒಂದು ಹಣ ಕೊಟ್ಟು ಬಲಗೈಯಲ್ಲಿ ತಗೊಳ್ಳೋ ತರ ಕಾಣಿಸ್ತಿದೆ ನಮ್ಗೆ. ಇದು ಯಾವ ರೀತಿ ಇದೆ ಅಂದ್ರೆ ಹೆಂಡತಿಗೆ ಹಣ ಕೊಟ್ಬಿಟ್ಟು ಗಂಡನ ಹತ್ರದಿಂದ ಮತ್ತೆ ವಸೂಲಿ ಮಾಡೋ ತರ ಇದೆ. ಇದು ವಾಪಸ್ ಹಣವನ್ನ ವಸೂಲಿ ಮಾಡ್ತಿದ್ದೀರಾ, ಈ ರೀತಿಯಾಗಿ ನೀವು ಸರ್ಕಾರ ನಡೆಸ್ತಿದ್ದೀರಾ ಅನ್ನುವಂಥದ್ದನ್ನ ಬಿಜೆಪಿ ಶಾಸಕರು ಕೂಡ ಒಂದು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ. ಸಾಕಷ್ಟು ಜನರು ಕೂಡ ಹೇಳ್ತಿದ್ದಾರೆ, ಯಾಕೆ ಈ ರೀತಿ ಬೆಲೆ ಏರಿಕೆ ಮಾಡ್ತಿದ್ದೀರಾ, ನಿಮ್ ಕೈಯಲ್ಲಿ ಏನಾದ್ರು ಗ್ಯಾರಂಟಿ ಯೋಜನೆಗಳು ಕೊಡಕ್ ಆಗ್ತಿಲ್ಲ, ಒಂದು ಯೋಜನೆಗಳ ಹಣ ಕೊಡೋದಕ್ಕಾಗಲ್ಲ, ನಡ್ಸಕ್ ಆಗಲ್ಲ ಅಂದ್ರೆ ನೀವು ರದ್ದು ಮಾಡ್ಕೊಳ್ಳಿ, 1-2 ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ಕೊಳ್ಳಿ. ಯಾಕೆ ಈಗ ಜನರಿಗೆ ಈಗ ಮತ್ತೆ ಬೆಲೆ ಏರಿಕೆಗಳು ಮಾಡ್ತಿದ್ರೆ ಎಲ್ಲ ವಸ್ತುಗಳ ಮೇಲೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಓಕೆನಾ, ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವೆಲ್ಲದಕ್ಕೂ ಒಂದು ಖಡಕ್ ಉತ್ತರ ಆದ್ರೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರುವಂತಹ ಒಂದು ಖಡಕ್ ಉತ್ತರದ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ಬಿಟ್ಟು ಏನ್ ಹೇಳಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೂಡ ಮುಂದುವರಿಯಲಿವೆ, ಈ ಬಗ್ಗೆ ಯಾವುದೇ ಅನುಮಾನಗಳು ಬೇಡ, ಅವು ಬಡವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮವಾಗಿರುವುದರಿಂದ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಈ ಬಾರಿ ಲೋಕಸಭೆಯಲ್ಲಿ 1 ಸ್ಥಾನದಿಂದ 9 ಸ್ಥಾನಗಳನ್ನು ಪಡೆದಿದ್ದೇವೆ. ಈಗ ಲೋಕಸಭೆಯಲ್ಲಿ ನಾವು 1 ಸ್ಥಾನದಿಂದ 9 ಸ್ಥಾನವನ್ನು ಪಡೆದಿದ್ದೇವೆ ಅಂತ ಹೇಳ್ತಿದ್ರೆ, ನಾವು ಸೋತಿದೀವಿ, ಆದ್ರೂ ಇಲ್ಲಿ 9 ಸ್ಥಾನ ಆದ್ರೆ ಪಡೆದಿದ್ದೇವೆ. ನಮ್ಮ ನಿರೀಕ್ಷೆಯಷ್ಟು ಫಲಿತಾಂಶ ಬಂದಿಲ್ಲ, ಆದ್ರೂ 1ರಿಂದ 9 ಸ್ಥಾನಕ್ಕೆ ಕಳೆದ ಬಾರಿಗಿಂತ 13% ಹೆಚ್ಚು ಮತಗಳ ಹಂಚಿಕೆ ನಮ್ಮ ಪರವಾಗಿದೆ. ಹಾಗೆಂದು ನಮ್ಮ ಬೆನ್ನು ತಟ್ಟಿಕೊಳ್ಳುತ್ತಿಲ್ಲ, ನಮ್ಮ ಫಲಿತಾಂಶ ಕಳೆದ ಬಾರಿಗಿಂತ ಉತ್ತಮವಾಗಿದೆ, ಆದರೆ ನಿರೀಕ್ಷೆಯಂತೆ ಆಗಿಲ್ಲ. ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಒಂದು ಪ್ರೆಷರ್ ಆದ್ರೆ ಬರ್ತಿದೆ. ಏನಂತ ಹೇಳ್ತಿದ್ದಾರೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳ ಹಣ ಕೊಡೋದಕ್ಕೇನೆ ನೀವು ಏನ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಬೆಲೆ ಏರಿಕೆಗಳನ್ನ ಮಾಡ್ತಿದ್ದೀರಾ, ಎಲ್ಲಾದ್ರ ಮೇಲೆ ಬೆಲೆ ಏರಿಕೆ ಮಾಡ್ತಿದ್ದೀರಾ ಅಂತ ಬಿಜೆಪಿ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಮತ್ತೆ ಕೆಲವರು ಜನರು ಕೂಡ ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಇನ್ನು ಕೆಲವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಗ್ಯಾರಂಟಿ ಯೋಜನೆಗಳಿಂದ ತುಂಬಾ ಉಪಯೋಗ ಆಗ್ತಿದೆ, ಬಡವರಿಗೆ, ಕಡು ಬಡವರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ, ಬಡವರಿಗಾಗಿರ್ಬೋದು, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗಾಗಿರ್ಬೋದು ತುಂಬಾನೇ ಹೆಲ್ಪ್ ಆಗ್ತಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳಂತ ಕೆಲವರು ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಬೆಲೆ ಏರಿಕೆ ಬಗ್ಗೆ, ಮತ್ತೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.